ನಮಸ್ಕಾರ. ಕನ್ನಡ ಕಹಳೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡತಿ ಶುಭ ಪಲ್ಲವಿ. ಕರ್ನಾಟಕ ಏಕೀಕರಣ ಸರಣಿಯ ಮೊದಲ ಭಾಗದಲ್ಲಿ ಕರ್ನಾಟಕವು 5 ತುಂಡುಗಳಾಗಿ ಹೇಗೆ ಕತ್ತರಿಸಿ ಹೋಗಿದ್ದು, ಏಕೀಕರಣದ ಬೀಜ ಎಲ್ಲಿಂದ ಶುರುವಾಯಿತು ಅನ್ನೋದನ್ನ ನಾವು ನೋಡಿದೀವಿ. ಈ 2ನೇ ಭಾಗದಲ್ಲಿ ಆ ಹೋರಾಟದ ಗಾಢತೆಯನ್ನ ಮತ್ತಷ್ಟು ಅರಿಯೋಣ. 1905ರಲ್ಲಿ ಆಲೂರು ವೆಂಕಟರಾಯರು ಮೊದಲ ಬಾರಿಗೆ ಕರ್ನಾಟಕ ಏಕೀಕರಣ ಎಂಬ ಕನಸನ್ನ ಘೋಷಿಸಿದರು. ಆಲೂರು ವೆಂಕಟರಾಯರನ್ನ ಕರ್ನಾಟಕದ ಏಕೀಕರಣದ ಪಿತಾಮಹ ಅಂತ ಕರೀತಾರೆ. 1915ರಲ್ಲಿ ಬೆಂಗಳೂರಿನಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ. ಇದು ಕೇವಲ ಸಾಹಿತ್ಯದ ಕಾರ್ಯಕ್ರಮವಲ್ಲ, ಕನ್ನಡಿಗರ ಎಚ್ಚರಿಕೆಯ ಗಂಟೆ. 1924ರಿಂದ 1946ರವರೆಗೆ 10 ಕರ್ನಾಟಕ ಏಕೀಕರಣ ಪರಿಷತ್ತುಗಳು ನಡೀತವೆ. ಭಾಗವಹಿಸಿದಂತಹ ಮಹನೀಯರು ಆಲೂರು ವೆಂಕಟರಾಯರು, ಕುವೆಂಪು, ಡಿವಿಜಿ, ಟಿ.ಎಸ್. ವೆಂಕಣ್ಣಯ್ಯ, ಎಸ್. ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ. ಈ ಹೋರಾಟ 1-2 ವರ್ಷಗಳದ್ದಲ್ಲ, ದಶಕಗಳ ಜ್ವಾಲಾಮುಖಿ. 1948ರಲ್ಲಿ ಅಂದ್ರೆ ಭಾರತ ಸ್ವತಂತ್ರವಾದ ನಂತರ ರಾಜ್ಯ ಮರುಸಂಘಟನೆಯ ಬೇಡಿಕೆಯೂ ಪ್ರಬಲವಾಗುತ್ತದೆ. 1953ರಲ್ಲಿ ಜೆವಿಪಿ ಸಮಿತಿ ಭಾಷಾವಾರು ರಾಜ್ಯಗಳ ರಚನೆಗೆ ಶಿಫಾರಸು ಮಾಡುತ್ತದೆ. 1956ರಲ್ಲಿ ರಾಜ್ಯ ಮರುಸಂಘಟನಾ ಕಾಯಿದೆ ಅಸ್ತಿತ್ವಕ್ಕೆ ಬಂದು ಕನ್ನಡಿಗರ 50 ವರ್ಷಗಳ ಕನಸು ನನಸಾಯಿತು. 1956 ನವೆಂಬರ್ 1 ಈ ದಿನ ಕೇವಲ ಕ್ಯಾಲೆಂಡರ್ ದಿನವಲ್ಲ, ಇದು ಕನ್ನಡಿಗರ ಕನಸಿನ ಬೆಳಗು, ಏಕತೆಗೊಂದು ಜಯದ ಗುರುತು, ದಶಕಗಳ ಹೋರಾಟಕ್ಕೆ ಸಿಕ್ಕ ಮೆರುಗು. ಆದರೆ ಆ ಕನಸು ಪೂರ್ಣವಾಗಿ ಸಾಕಾರವಾಗಲಿಲ್ಲ. ಕರ್ನಾಟಕದಲ್ಲಿ ವಿಲೀನವಾಗಬೇಕಾಗಿದ್ದ ಎಲ್ಲ ಪ್ರದೇಶಗಳು ವಿಲೀನವಾಗಲಿಲ್ಲ. ಆಂಧ್ರದ ಅನಂತಪುರ, ಮಡಕಶಿರ, ತಮಿಳುನಾಡಿನ ನೀಲಗಿರಿ, ಹೊಸೂರು, ಮಹಾರಾಷ್ಟ್ರದ ಸೊಲ್ಲಾಪುರ, ಅಕ್ಕಲಕೋಟೆ, ಕೇರಳದ ಕಾಸರಗೋಡು, ಈ ಪ್ರದೇಶಗಳು ನಮ್ಮಲ್ಲಿ ವಿಲೀನವಾಗದೆ ಉಳಿದುಕೊಳ್ಳುತ್ತವೆ. ಈ ಪ್ರದೇಶಗಳಲ್ಲಿ ಜನರು ಇಂದಿಗೂ ಕನ್ನಡವನ್ನ ಮಾತನಾಡ್ತಾರೆ, ಕನ್ನಡ ಸಂಸ್ಕೃತಿಯನ್ನ ಪಾಲಿಸ್ತಾರೆ. ಆದರೆ ಆಡಳಿತಾತ್ಮಕವಾಗಿ ಬೇರೆ ರಾಜ್ಯಗಳ ಭಾಗವಾಗಿದ್ದಾರೆ. ಇದು ಪ್ರತಿ ಕನ್ನಡಿಗನ ಹೃದಯದಲ್ಲಿ ಇರುವಂತಹ ನೋವು. ಆದರೂ ನಮ್ಮ ಭಾಷೆ ಗಡಿಗಳನ್ನ ಮೀರಿದ್ದು, ನಮ್ಮ ಸಂಸ್ಕೃತಿ ರಾಜಕೀಯ ವಿಭಜನೆಗಳನ್ನ ಮೀರಿದ್ದು. ನಮ್ಮ ಐಕ್ಯತೆ ಮನೆ ಮನಗಳಲ್ಲಿದೆ, ನಕ್ಷೆಯಲ್ಲಿ ಮಾತ್ರವಲ್ಲ. ಎಲ್ಲಿ ಕನ್ನಡ ಮಾತನಾಡ್ತಾರೋ ಅಲ್ಲೆಲ್ಲ ನಮ್ಮ ಕರ್ನಾಟಕ. ಯಾರು ಕನ್ನಡವನ್ನ ಮಾತನಾಡ್ತಾರೋ ಅವರೆಲ್ಲರೂ ಕೂಡ ಕನ್ನಡಿಗರು. ನವೆಂಬರ್ 1 ಆಚರಣೆ ಅಂತ ಅಂದ್ರೆ ದಶಕಗಳ ಹೋರಾಟಕ್ಕೆ ಗೌರವ, ಹೋರಾಟಗಾರರ ತ್ಯಾಗಕ್ಕೆ ನಮನ, ಆಲೂರು ವೆಂಕಟರಾಯರಂತಹ ಮಹನೀಯರ ಕನಸಿಗೆ ಕೃತಜ್ಞತೆ ಮತ್ತು ಕೋಟ್ಯಾಂತರ ಕನ್ನಡಿಗರ ಒಗ್ಗಟ್ಟು. ನಮ್ಮ ಭಾಷೆ ನಮ್ಮ ಆತ್ಮ, ನಮ್ಮ ನಾಡು ನಮ್ಮ ಹೆಮ್ಮೆ. ನಾವು ನಮ್ಮ ನಾಡಿಗೆ ಸೇವೆ ಸಲ್ಲಿಸೋಣ, ಅದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ನೆನಪಿಡೋಣ, ಕನ್ನಡ ನುಡಿಯೇ ನಮ್ಮ ತಾಯಿ, ಕನ್ನಡ ನಾಡೇ ನಮ್ಮ ತಂದೆ, ಕನ್ನಡಿಗರೆಲ್ಲ ನಮ್ಮ ಕುಟುಂಬ. ನಮ್ಮ ಭಾಷೆಗೆ ನಮನ, ನಮ್ಮ ನುಡಿಗೆ ನಮನ. ನಮ್ಮ ಕನ್ನಡ ನಾಡು ನುಡಿ ಎಂದಿಗೂ ಚಿರಂಜೀವಿಯಾಗಿರಲಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ. ಅಲ್ಲಿವರೆಗೂ ಪ್ರತಿಕ್ಷಣ ಕನ್ನಡಮಯವಾಗಿರಲಿ, ಪ್ರತಿಕ್ಷಣ ಶುಭವಾಗಿರಲಿ. ನಮಸ್ಕಾರ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ರಾಜನ್ಯರಿಪು ಪರಶುರಾಮನಮ್ಮನ ನಾಡು, ಆ ಜಗದಿಯನೆ ಜಿಗಿದ ಹನುಮನುದಿಸಿದ ನಾಡು.